ಹಾಯ್ ಹಲೋ ನಮಸ್ಕಾರ. ನನ್ನ ಸಾಯಿ ಭಕ್ತವೃಂದಕ್ಕೆ ಶ್ರೀ ಶಿರಡಿ ಸಾಯಿಬಾಬಾ ಲಕ್ಷಾಂತರ ಜನರಿಗೆ ಪ್ರೀತಿ ಪಾತ್ರರಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಅವರದೇ ಆದ ದಿವ್ಯ ಅನುಭವ ಇದೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬ ಭಕ್ತರಿಗೂ ವಿಶೇಷವಾದ ಸಂಪರ್ಕದ ಕೊಂಡಿಯನ್ನು ಬೆಸೆದಿದ್ದಾರೆ. ಈ ಕೊಂಡಿ ಋಣಾನುಬಂಧದಿಂದ ಸೇರಿಕೊಂಡಿದೆ. ಭಾಗ್ಯವಂತರಿಗೆ ಮಾತ್ರ ಈ ಅವಕಾಶ ಗುರುಗಳು ಮಾಡಿಕೊಡುತ್ತಾರೆ. ರಾಮನಾಗಿ, ಶಿವನಾಗಿ, ಪಂಡರಿನಾಥನಾಗಿ, ದತ್ತನಾಗಿ ಹೀಗೆ ಅವರವರ ಪ್ರೀತಿ ಪಾತ್ರದ ದೇವರಾಗಿ ದರ್ಶನ ನೀಡಿ ಸಂತೋಷಪಡಿಸಿದ್ದಾರೆ. ನಮ್ಮ ಭಾರವನ್ನೆಲ್ಲ ಭಗವಂತನ ಸನ್ನಿಧಿಯಲ್ಲಿ ಅರ್ಪಿಸಿ ನಿಶ್ಚಿಂತೆಯಿಂದ ಇರುತ್ತೇವೆ ಎಂದು ಅಂದುಕೊಂಡವರಿಗೆ ಎಂದಿಗೂ ಬಾಬಾ ಕೈಬಿಡುವುದಿಲ್ಲ. ಕಾರ್ಯರೂಪದಲ್ಲಿ ಅನುಭವಕ್ಕೆ ಬರುವಂತೆ ಮಾಡಿ ತೋರಿಸಿದ್ದಾರೆ. ಬೆಂಗಳೂರಿನ ಮನೇಶ್ವರದ ನಿವಾಸಿಯಾದ ಮಂಜುಳಾ ಪ್ರತಿ ಗುರುವಾರ ತಪ್ಪದೆ ಬಾಬಾ ಮಂದಿರಕ್ಕೆ ಹೋಗಿ ದರ್ಶನ ಪಡೆದು ಬರುತ್ತಿದ್ದರು. ಒಂದು ದಿನ ವಿಶೇಷ ದಿನ. ಚಿನ್ನದಲ್ಲಿ ಮೂಡಿರುವ ಬಾಬಾ ಪ್ರತಿಮೆ ಬಾಬಾ ಮಂದಿರಕ್ಕೆ ಬರುವುದರಿತ್ತು. ಅದನ್ನು ನೋಡಲು ಜನರು ಹಿಂಡು ಹಿಂಡಾಗಿ ಬಂದು ಸೇರಿದ್ದರು. ಕ್ಯಾಮರಾ ಮೂಲಕ ಸೆರೆ ಹಿಡಿಯಲು ಛಾಯಾಗ್ರಾಹಕರು ಬಂದಿದ್ದರು. ದರ್ಶನಕ್ಕಾಗಿ ಮಂಜುಳಾ ಹೋದಾಗ ದರ್ಶನ ಸಿಗುವುದು ಬಹಳ ಕಷ್ಟವಾಯಿತು. ನೂಕು ನುಗ್ಗಲಿನಲ್ಲಿ ಮೆಟ್ಟಿಲು ಹತ್ತಿ ಮೊದಲ ಮಹಡಿಯಿಂದ ದರ್ಶನ ಪಡೆಯಲು ಕಷ್ಟಪಟ್ಟುಕೊಂಡು ಹೋದರು. ಮಹಡಿಯಿಂದ ಸುಲಭವಾಗಿ ದರ್ಶನ ಸಿಗಬಹುದೆಂದು ಅವರು ಭಾವಿಸಿದ್ದರು. ಆದರೆ ಅಲ್ಲಿಂದಲೂ ನೋಡಲು ಸಾಧ್ಯವಾಗದೆ ಮತ್ತೆ ಕೆಳಗಿಳಿದು ಬಂದು ನೋಡಲು ಪ್ರಯತ್ನಿಸಿದರು. ಆದರೆ ಸ್ವಲ್ಪವೂ ಚಲಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ. ದರ್ಶನ ಲಾಭ ಸಿಗದೆ ಹೋಗುತ್ತದೆಯಲ್ಲ ಎಂಬ ನೋವು ಅವರನ್ನು ಕಾಡಿತ್ತು. ಬಾಬನ ದರ್ಶನ ನೀಡುವಂತೆ ಪ್ರಾರ್ಥಿಸಿಕೊಳ್ಳುತ್ತಲೇ ಇದ್ದರು. ಗುರುಗಳು ಪ್ರತಿಯೊಬ್ಬರ ಬೇಡಿಕೆಗಳಾಗಲಿ ಅಭಿಷ್ಟಗಳಾಗಲಿ ಏನೆಂದು ತಕ್ಷಣವೇ ತಿಳಿದು ಬಿಡುತ್ತದೆ. ಮೊರೆ ಹೊಕ್ಕ ಮಂಜುಳಾನನ್ನು ಬಾಬಾಗೆ ನಿರಾಶೆ ಮಾಡಲು ಇಷ್ಟವಾಗಲಿಲ್ಲ. ಹತ್ತಿರದಲ್ಲಿ ನಿಂತಿದ್ದ ಛಾಯಾಗ್ರಾಹಕ ಕೆಳಗೆ ಇಳಿಯಲು ಪ್ರಯತ್ನಿಸಿದ. ಇಳಿಯುವ ಸಂದರ್ಭದಲ್ಲಿ ಮಂಜುಳಾರನ್ನು ನೂಕಿದ. ಮೆಟ್ಟಿಲಿನಿಂದ ಜಾರಿದ ಮಂಜುಳಾ ಬಾಬನ ಪ್ರತಿಮೆಯ ಪಾದದ ಬಳಿಗೆ ಬಂದು ಬಿದ್ದರಂತೆ. ಮಂಜುಳಾ ಬಾಬನ ಪಾದ ಮುಟ್ಟಿ ನಮಸ್ಕರಿಸಲು ಸುಲಭವಾಗಿ ಸಾಧ್ಯವಾಯಿತು. ಬಾಬಾನೇ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಎಂದು ಭಾವಿಸಿದ ಇವರಿಗೆ ಸಂತೋಷ ಮುಗಿಲು ಮುಟ್ಟಿತ್ತು. ಎಷ್ಟೋ ಜನಕ್ಕೆ ಪ್ರತಿಮೆಯ ಹತ್ತಿರದಲ್ಲಿ ಇದ್ದರೂ ಸಾಧ್ಯವಾಗಲಿಲ್ಲ. ಮಂಜುಳಾ ತನ್ನ ಅನುಭವವನ್ನು ಅಲ್ಲಿದ್ದ ಕೆಲವರಿಗೆ ಹೇಳಿಕೊಂಡರು. ಮಿಕ್ಕವರ ಕಣ್ಣಿನಲ್ಲಿ ಇವರು ಪುಣ್ಯಶಾಲಿಯಾಗಿ ಕಂಡರು. ಬಾಬನ ಪಾದ ನಮಸ್ಕಾರ ನಮಗೆ ಸಿಕ್ಕಿಲ್ಲ, ಅವರನ್ನು ಸ್ಪರ್ಶಿಸಿದ ನಿಮ್ಮನ್ನು ಸ್ಪರ್ಶಿಸಿ ಅದರಿಂದ ಧನ್ಯರಾಗುತ್ತೇವೆ ಎಂದು ಹೇಳಿದರಂತೆ. ಇನ್ನೊಂದು ಕುಟುಂಬದ ಕತೆ. ಕೋಮಲ ಮೂಲತಃ ಕೇರಳದವರು. ಕುಟುಂಬದಲ್ಲಿ ಎಲ್ಲರೂ ಬಾಬಾನ ಭಕ್ತರೇ. ಮನೆಯಲ್ಲಿ ಭಜನೆ ಕೀರ್ತನೆಗಳು ನಿರಂತರವಾಗಿ ಪೂಜೆ ಮಾಡುತ್ತಾ ಭಗವಂತನ ಸಾನ್ನಿಧ್ಯವನ್ನು ತಂದುಕೊಂಡವರು. ಭಕ್ತಿ ಮಾರ್ಗದಲ್ಲಿ ನಡೆದ ಇವರು ಬಾಬನ ಬಾಲ ವಿಕಾಸದಲ್ಲಿ ಭಾಗವಹಿಸುತ್ತಿದ್ದರು. ಒಮ್ಮೆ ತೇಜೋರೂಪಿಯಾದ ವೃದ್ಧರೊಬ್ಬರು ಇವರ ಮನೆಗೆ ಬಂದರಂತೆ. ನನ್ನನ್ನು ಸ್ವಾಮಿ ಇಲ್ಲಿಗೆ ಕಳಿಸಿಕೊಟ್ಟಿದ್ದಾರೆ ಎಂದು ಹೇಳಿದರಂತೆ. ಪರಮಾತ್ಮ ಯಾವ ರೂಪದಲ್ಲಾದರೂ ದರ್ಶನ ಕೊಡಬಹುದು ಎಂದು ಬಲವಾದ ನಂಬಿಕೆ ಇಟ್ಟುಕೊಂಡಿದ್ದರು. ಆದ್ದರಿಂದ ಮನೆಗೆ ಯಾರೇ ಬರಲಿ ಅತಿಥಿ ಸತ್ಕಾರ ನಡೆಸುವುದು ನಮ್ಮ ಕರ್ತವ್ಯ ಎಂದು ಅಂದುಕೊಂಡು ಬಂದವರನ್ನು ಒಳಗೆ ಆಹ್ವಾನಿಸಿದರಂತೆ. ಸ್ವಲ್ಪ ಅಕ್ಕಿ ಕಾಳನ್ನು ಒಂದು ಪೇಪರ್ನಲ್ಲಿ ತರುವುದಕ್ಕೆ ಹೇಳಿದರಂತೆ ಆ ವೃದ್ಧರು. ಅದರಂತೆ ಕೋಮಲ ಅಜ್ಜಿ ತಂದುಕೊಟ್ಟರಂತೆ. ಬಂದ ಅತಿಥಿ ಅದನ್ನು ಕೈಗೆ ತೆಗೆದುಕೊಂಡು ಮಡಚಿ ಪುನಃ ಅಜ್ಜಿಗೆ ಹಿಂತಿರುಗಿಸಿದ್ದಾರೆ. ಈಗ ನಾನು ಹಿಂತಿರುಗಿಸುವುದನ್ನು ದೇವರ ಮನೆಯಲ್ಲಿ ಇಡಿ ಎಂದು ಹೇಳಿದರಂತೆ. ಅದರಂತೆ ದೇವರ ಮನೆಗೆ ತೆಗೆದುಕೊಂಡು ಹೋಗಿ ನೋಡಿದಾಗ ಅಕ್ಕಿ ಅಕ್ಷತೆಯಾಗಿ ಪರಿವರ್ತನೆ ಹೊಂದಿತ್ತಂತೆ. ಇದನ್ನು ವೃದ್ಧರಿಗೆ ಹೇಳಿದಾಗ, ನೀವು ಇದನ್ನು ಭದ್ರವಾಗಿ ಒಂದು ಕಡೆ ಇಟ್ಟುಕೊಳ್ಳಿ, ಇದರಿಂದ ತುಂಬ ಒಳ್ಳೆಯದಾಗುತ್ತದೆ, ನಾನು ಈಗ ಬಾಲ ವಿಕಾಸಕ್ಕೆ ಹೋಗಬೇಕು ಎಂದು ತಿಳಿಸಿ ಹೊರಟು ಹೋದರಂತೆ. ಸಾಯಿಬಾಬನೇ ವೃದ್ಧರ ರೂಪದಲ್ಲಿ ಬಂದಿದ್ದಾರೆ ಎಂದು ಅಂದುಕೊಂಡರಂತೆ. ಬಂದ ವ್ಯಕ್ತಿ ಆಶೀರ್ವಾದ ಇವರ ಕುಟುಂಬದಲ್ಲಿ ಒಳ್ಳೆ ಫಲವನ್ನು ಕೊಟ್ಟಿತ್ತಂತೆ. ಬಾಬನನ್ನು ನಂಬಿಕೊಂಡು ನಿರಂತರವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಧ್ಯಾನಿಸಿದ ಇವರಿಗೆ 5 ಜನ ಹೆಣ್ಣು ಮಕ್ಕಳಿಗೂ ಮದುವೆಯಾಗಿ ನೆಮ್ಮದಿ ಜೀವನ ಕಂಡುಕೊಳ್ಳುವಂತಾಗಿದೆ. ಕೋಮಲ ಮದುವೆಯಾಗಿ ಅತ್ತೆ ಮನೆಗೆ ಸೇರಿದ್ದಾರೆ. ವಿಶೇಷ ಸಂಗತಿ ಎಂದರೆ ಅತ್ತೆ ಮನೆಯವರು ಕೂಡ ಬಾಬನ ಭಕ್ತರೇ ಆಗಿರುವುದು. ಇದರಿಂದ ಪೂಜೆ ಯಾವ ರೀತಿ ಅಡ್ಡಿಯೂ ಬಾರದೆ ನಿರಂತರವಾಗಿ ಸೇವೆ ಸಲ್ಲಿಸದ ಸೌಭಾಗ್ಯ ಇವರಿಗೆ ತಂದುಕೊಟ್ಟಿದೆ. ಬೆಂಗಳೂರಿನ ಬಳಿ ಇರುವ ಆನೇಕಲ್ನಲ್ಲಿ ವಾಸಿಸುವ ಇವರು
ನಿರಂತರವಾಗಿ ಭಜನೆ, ನಾರಾಯಣ ಸೇವೆಯಲ್ಲಿ ನಿರತರಾಗಿದ್ದಾರೆ. ಒಂದು ದಿನ ಇವರು ಭಜನೆಯಲ್ಲಿ ನಿರತರಾಗಿದ್ದಾಗ ಸ್ವಾಮಿಯ ಭಾವಚಿತ್ರದಿಂದ ಒಂದು ಬೆಳಕು ಕಾಣಿಸಿ ಅಲ್ಲಿಂದ ನೇರವಾಗಿ ಕೋಮಲಾರವರ ಹಣೆಗೆ ಬಂದು ಸೇರಿದಂತಾಯಿತಂತೆ. ಇವರು ಭಜನೆ ಕಾರ್ಯಕ್ರಮದಲ್ಲಿದ್ದಾಗ ಪ್ರತಿ ಸಲವೂ ಹೂವಿನ ಪ್ರಸಾದ ಕೊಟ್ಟು ಇವರನ್ನು ಆಶೀರ್ವದಿಸಿದ್ದಾರೆ. ಮತ್ತೊಂದು ದಿನ ಸ್ವಾಮಿ ಕನಸಿನಲ್ಲಿ ಬಂದು ಕೋಮಲಾಳ ನೆತ್ತಿಯ ಮೇಲೆ ಅರಿಶಿಣ ಕುಂಕುಮದ ಅಭಿಷೇಕ ಮಾಡಿದಂತಾಯಿತಂತೆ. ಮತ್ತೆ ಕೆಲವೊಮ್ಮೆ ಕನಸಿನಲ್ಲಿ ಕಾಣಿಸಿಕೊಂಡು ಇವರ ಮನೆಯಲ್ಲಿ ಮಲಗಿ ನಂತರ ಊಟ ಮಾಡಿ ಹೋಗಿದ್ದಾರಂತೆ. ಈ ರೀತಿ ಅನುಭವ ಕೋಮಲಾರವರಿಗೆ ಬೇಕಾದಷ್ಟು ಆಗಿದೆ. ಅವರ ರಕ್ಷಣೆ ನೆರಳಿನಲ್ಲಿ ತಂಪಾಗಿ ಇದ್ದಾರೆ. ಶಿವರಾತ್ರಿ ದಿನ ಬಾಬಾ ಮಂದಿರದಲ್ಲಿ ನಿರಂತರವಾಗಿ ಭಜನೆ ಕಾರ್ಯಕ್ರಮ ಏರ್ಪಡಿಸಿರುತ್ತಾರೆ. ಈ ವರ್ಷ ಅಲ್ಲಿ ಮತ್ತೊಂದು ವಿಶೇಷವಾದ ಅನುಭವ ಕಂಡುಕೊಂಡಿದ್ದಾರೆ. ರಾತ್ರಿ 2 ಗಂಟೆ ಇರಬಹುದು. ಲಿಂಗದಲ್ಲಿ ಬಾಬಾ ಎಲ್ಲರಿಗೂ ದರ್ಶನ ಕೊಟ್ಟಿದ್ದಾರೆ. ಭಕ್ತಿಯಿಂದ ಕರೆದರೆ ತಪ್ಪದೆ ಬಂದು ಆಶೀರ್ವದಿಸುತ್ತಾರೆ ಎನ್ನುವುದು ಇದೊಂದು ಸಾಕ್ಷಿಯಾಗಿದೆ ಅಲ್ಲವೇ? ನಮ್ಮ ಮನಸ್ಸಿನಲ್ಲಿ ಏನೇ ಅನಿಸಿಕೆಗಳು ಉಂಟಾದರೂ ಭಗವಂತ ಅದನ್ನು ಅರ್ಥ ಮಾಡಿಕೊಂಡು ನೆರವೇರಿಸುತ್ತಾರೆ. ಇದರಿಂದ ನಾವು ಬಾಯಿ ಬಿಟ್ಟು ಏನೂ ಕೇಳುವ ಅವಶ್ಯಕತೆ ಇಲ್ಲ. ನನ್ನ ಜೀವನದಲ್ಲಿ ಬೇಕಾದಷ್ಟು ಅನುಭವ ಪಡೆದುಕೊಂಡಿದ್ದೇನೆ. ಇದು ಸತ್ಯ. ನನ್ನ ಪ್ರತಿ ಕಾರ್ಯದಲ್ಲೂ ಮಾರ್ಗದರ್ಶನ ಮಾಡುತ್ತಿರುವ ನನಗೆ ಚಿಂತೆ ಎನ್ನುವುದು ಇಲ್ಲ. ಸ್ವಾಮಿ ನನ್ನ ಚಲನವಲನಗಳನ್ನು ಗಮನಿಸುತ್ತಿರುವುದರಿಂದ ಭಯವೂ ಇಲ್ಲ. ಇದು ನನ್ನ ಅದೃಷ್ಟ ಎಂದು ಹೇಳುತ್ತಾರೆ ಕೋಮಲ. ಭಕ್ತನು ತನು ಮನ ಧನಗಳೆಲ್ಲ ಸಾಯಿಬಾಬಾ ಚರಣಗಳಿಗೆ ಅರ್ಪಿಸಿದಾಗ ಅವರ ಕಷ್ಟ ನಷ್ಟಗಳು ಏನೇ ಇರಲಿ ಬಾಬನೇ ಹೊಣೆಗಾರನಾಗಿರುತ್ತಾರೆ. ಓಂ ಶ್ರೀ ಸಾಯಿ ಪ್ರಣಾಮ್.